ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಫೋರ್ ಯು ಅಟ್ ಇನ್ಫಾರ್ಮೇಷನ್. ಭಾರತೀಯ ಅಂಚೆ ಇಲಾಖೆ ಹೊಸದಾಗಿ ಹೊರತಂದಿರುವಂತಹ IT 2.0ನಲ್ಲಿ ನಾವು ಸ್ಟ್ಯಾಂಪ್ ಸೆಲ್ಲನ್ನು ಚೆಕ್ ಥ್ರೂ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಕುರಿತಾದ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಆಪರೇಟರ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ನೋಡೋಣ. ನೀವು ಆಪರೇಟರ್ ಲಾಗಿನ್ ಆದ ತಕ್ಷಣ ಗೋ ಟು ಅದರ್ಸ್ ಮೇಲೆ ಹೋಗಿ ಅಲ್ಲಿ ಟ್ರೆಜರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಪ್ ಸ್ಟೇಷನರಿಯನ್ನು ಕ್ಲಿಕ್ ಮಾಡಿ, ನಂತರ ಬಲ್ಕ್ ಸೇಲ್ಸನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೆಟಗರಿಯನ್ನು ಮತ್ತು ಡಿಸ್ಕ್ರಿಪ್ಷನ್, ನಿಮಗೆ ಬೇಕಾದ ಕ್ವಾಂಟಿಟಿ ಇವುಗಳನ್ನು ಹಾಕ್ಕೊಂಡು ಮೋಡನ್ನು ನೀವು ಇಲ್ಲಿ ಚೆಕ್ ಅಂತಾನೆ ತೆಗೆದುಕೊಳ್ಬೇಕು. ಚೆಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಚೆಕ್ ನಂಬರ್, ಚೆಕ್ ಡೇಟ್ ಮೆನ್ಷನ್ ಮಾಡಬೇಕು. ಹಾಗೆ ಅಮೌಂಟನ್ನು ಎಂಟ್ರಿ ಮಾಡಿ, ಸೋಲ್ಡ್ ಟು ಇದ್ದಲ್ಲಿ ಕಸ್ಟಮರ್ ನೇಮನ್ನು ಫುಲ್ಫಿಲ್ ಮಾಡಿ, ರಿಮಾರ್ಕ್ ಕಾಲಮ್ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್, ಹಾಗೆ ಒಂದಕ್ಕಿಂತ ಹೆಚ್ಚು ಇದ್ದಾಗ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ತದನಂತರ ಸಬ್ಮಿಟ್ ಕೊಟ್ಟು ಕನ್ಫರ್ಮ್ ಮಾಡಿ. ಚೆಕ್ ಅಡ್ಜಸ್ಟ್ಮೆಂಟಿಗೂ ಹಾಗೆ ನೆಫ್ಟ್ ಅಡ್ಜಸ್ಟ್ಮೆಂಟ್ನಲ್ಲಿ ಕೆಲವೊಂದು ಬದಲಾವಣೆಗಳಿವೆ. ಎರಡನೇ ಹಂತದಲ್ಲಿ ಸೂಪರ್ವೈಸರ್ ಲಾಗಿನ್ ಆಗಿ ಅಲ್ಲಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಮಾಡಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ರಿಮಿಟೆನ್ಸ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಬಲಭಾಗದಲ್ಲಿ ಆನ್ಲೈನ್ ರಿಮಿಟೆನ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ನೀವು ಎಲ್ಲ ಡೀಟೇಲನ್ನು ಚೆಕ್ ಮಾಡಿಕೊಂಡು ಅಲ್ಲಿ ರಿಯಲೈಸ್ ಮೇಲೆ ಕ್ಲಿಕ್ ಮಾಡಿದರೆ ಚೆಕ್ ರಿಯಲೈಸ್ ಆಗುತ್ತೆ. ಇದಾದ ನಂತರ ಮೂರನೇ ಹಂತದಲ್ಲಿ ಅದೇ ಸೂಪರ್ವೈಸರ್ನಲ್ಲಿ ನೀವು ಟ್ರೆಜರಿ ಮಾಡಲ್ಗೆ ಲಾಗಿನ್ ಆಗಿ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಸ್ಟ್ಯಾಂಪ್ ಬಲ್ಕ್ ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟ್ರಿ ಮಾಡಿದಂತಹ ಎಲ್ಲ ಸ್ಟ್ಯಾಂಪಲ್ಲಿ ನಿಮಗೆ ತೆರೆದುಕೊಳ್ಳುತ್ತವೆ. ನಂತರ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ರೂವ್ ಆಗುತ್ತಾ. ನೀವು ಅಪ್ರೂವ್ ಮಾಡಿದ ತಕ್ಷಣ ಸ್ಟ್ಯಾಂಪ್ ಸೆಲ್ ಅಥವಾ ಚೆಕ್ ಥ್ರೂ ಸ್ಟ್ಯಾಂಪ್ ಸೆಲ್ ತಡವಾಗಿ ನಿಮ್ಮ DTRಗೆ ಅಪ್ಲೋಡ್ ಆಗುತ್ತದೆ. ದಯವಿಟ್ಟು ಗಲಿಬಿಲಿಗೊಳ್ಳದೆ ಸ್ವಲ್ಪ ಸಮಯ ಬಿಟ್ಟು ನೀವು DTRನ್ನು ರಿಫ್ರೆಶ್ ಮಾಡಿ ನೋಡಿದರೆ DTRಗೆ ಅದು ಅಪ್ಡೇಟ್ ಆಗುತ್ತೆ. ಗೆಳೆಯರೇ, ಈ ಮಾಹಿತಿಯನ್ನು ನಿಮ್ಮ ದಿನನಿತ್ಯದ ಕಾರ್ಯಗಳಿಗೆ ಉಪಯೋಗ ಆಗುತ್ತದೆ ಅನ್ನುವಂತಹ ಮನದಟ್ಟವಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.